ಭಾಗ್ಯದ ಲಕ್ಷ್ಮಿ. ಇದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇಷ್ಟರವರೆಗೆ ಸುಶ್ರಾವ್ಯ ನಾದ ಲಹರಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ವೇದಿಕೆಯ ಮೇಲಿನ ಕಲಾವಿದರಿಗೆ ಪಂಚಮಿ ಟ್ರಸ್ಟ್ನ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಆತ್ಮೀಯ ಕಲಾಭಿಮಾನಿಗಳೇ, ಇವತ್ತು ಈ ಒಂದು ವೇದಿಕೆಯಲ್ಲಿ ಈ ಪುಟ್ಟ ಮಕ್ಕಳು ಮಾಡುತ್ತಿರುವ ಮೊದಲ ಕಾರ್ಯಕ್ರಮ. ಹಾಗಾಗಿ ಈ ಮಕ್ಕಳು ತಮ್ಮ ಗುರುಗಳಿಗೆ ಪೂಜ್ಯ ಶ್ರೀಗಳ ಸಮಕ್ಷಮದಲ್ಲಿ ಗುರು ಕಾಣಿಕೆಯನ್ನು ಸಮರ್ಪಿಸಲಿದ್ದಾರೆ. ಪೂಜ್ಯ ಗುರುಗಳಾದ ರಾಘವೇಂದ್ರ ರಾವ್ ಬನ್ನಂಜೆ ಅವರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ನಮ್ಮಲ್ಲಿ ಒಂದು ಮಾತಿದೆ, ಗುರುಗಳಿಗೆ ನಮಿಸಿದರೆ ದೇವರಿಗೆ ವಂದಿಸಿದಂತೆ. ಹಾಗಾಗಿ ತಮ್ಮ ಕಾರ್ಯಕ್ರಮದಲ್ಲಿ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಣೆಯೊಂದಿಗೆ ತಮ್ಮ ಕಾರ್ಯಕ್ರಮವನ್ನು ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಇವತ್ತು ಕೊಳಲು ವಾದನ ಪ್ರಸ್ತುತಪಡಿಸಿದ ಕಲಾವಿದರ ಗುರುಗಳಾದ ವಿದ್ವಾನ್ ಪ್ರೊಫೆಸರ್ ಶ್ರೀ ರಾಘವೇಂದ್ರ ರಾವ್ ಬನ್ನಂಜೆ ಅವರು ಆಗಮಿಸಿದ್ದಾರೆ. ಇವರು ಮೂಲ್ಕಿ ವಿಜಯ ಕಾಲೇಜಿನಲ್ಲಿ 35 ವರ್ಷ ಪ್ರಾಧ್ಯಾಪಕ ವೃತ್ತಿಯನ್ನು ನಡೆಸಿ ಇದೀಗ ವಿಶ್ರಾಂತ ಜೀವನ ನಡೆಸುತ್ತಿದ್ದು, ತಮ್ಮ 8ನೇ ವರ್ಷದ ಎಳವೆಯಲ್ಲಿಯೇ ಕೊಳಲು ವಾದನ ಅಭ್ಯಾಸ ಆರಂಭಿಸಿದ್ದು, ಅಖಿಲ ಭಾರತ ಆಕಾಶವಾಣಿಯಲ್ಲಿ ಗ್ರೇಡ್ ಕಲಾವಿದರಾಗಿ ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಕೊಳಲು ವಾದನ ನೀಡಿ ಒಂದಷ್ಟು ಶಿಷ್ಯರನ್ನು ಸಂಪಾದಿಸಿದವರು. ಪ್ರಣವಶ್ರೀ ಪ್ರಶಸ್ತಿ, ವಂಶಿಕಾ ಪ್ರಶಸ್ತಿ, ಕಲಾಶ್ರೀ ಪ್ರಶಸ್ತಿ, ರಾಮವಿಠಲ ಪ್ರಶಸ್ತಿ, ಸುಂದರ ಮುರಳಿ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳಿಂದ ಪುರಸ್ಕರಾದ ಇವರು ಇದೀಗ ತಮ್ಮ ಶಿಷ್ಯರಾದ ಮನ್ಯು, ಮಧ್ವ ಹಾಗೂ ಸುಮೇಧಾರವರಿಗೆ ಕೊಳಲು ವಾದನ ತರಗತಿ ನಡೆಸ್ತಾ ಇದ್ದು, ಅವರ ಮೊಮ್ಮಗಳು ಅರ್ಪಿತಾ ವಯಲಿನಲ್ಲಿ ಸಹಕರಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಅಭಿಮಾನಿಗಳ ಪರವಾಗಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರ ಪುತ್ರ ರವಿಚಂದ್ರ ಕೂಳೂರು ಇವರು ಕೂಡ ಈ ಮಕ್ಕಳಿಗೆ ಕೊಳಲು ವಾದನ ಕಲಿಸ್ತಾ ಇದ್ದದ್ದು.
ರವಿಚಂದ್ರ ಕೋಳೂರು ಒಬ್ಬ ಖ್ಯಾತ ಕೊಳಲು ವಾದನದ ಕಲಾವಿದ. ಪಂಡಿತ ರವಿಶಂಕರ್ ಅವರಿಂದ ಗುರುತಿಸಲ್ಪಟ್ಟ ಹೆಮ್ಮೆಯ ಈ ಕೊಳಲು ವಾದಕ 1200ಕ್ಕೂ ಅಧಿಕ ಕೊಳಲು ವಾದನ ಕಚೇರಿ ನಡೆಸಿ 38 ರಾಷ್ಟ್ರಗಳಲ್ಲಿ ಸಂಗೀತ ದಿಗ್ಗಜರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಕಲಾನಿಧಿ, ಅಪೂರ್ವ ಕೊಳಲು ವಾದಕ ರವಿಚಂದ್ರ ಕೋಳೂರವರು ಇದೀಗ ವಿದೇಶ ಪ್ರಯಾಣದಲ್ಲಿರುವ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಪೂಜ್ಯ ಗುರುಗಳಿಗೆ ಅವರ ಶಿಷ್ಯರು ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲೂ ಪರಿಣಿತಿಯನ್ನು ಪಡೆಯುತ್ತಾ ಇರುವ ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ವ್ಯಾಸರಾಜ್ ತಂತ್ರಿ ಹಾಗೂ ಡಾಕ್ಟರ್ ವಿದ್ಯಾತಂತ್ರಿಗಳ ಪುತ್ರರು, ಚದುರಂಗ ಕ್ರೀಡೆಯಲ್ಲೂ ಕೂಡ ಪ್ರವೀಣರಾದ ಮನ್ಯು ಹಾಗೂ ಮಧ್ವಾ ಹಾಗೂ ಸುಮೇಧಾ ತಂತ್ರಿ ಮತ್ತು ಅರ್ಪಿತಾ, ಹಾಗೆಯೇ ಇವತ್ತಿನ ಈ ಒಂದು ನಾದಲಹರಿಯಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದ ವಿದ್ವಾನ್ ಬಾಲಚಂದ್ರ ಭಾಗವತ್ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿದ ಕಾರ್ತಿಕ್ ಭಟ್ ಇನ್ನಂಜೆ ಇವರಿಗೂ ಕೂಡ ಪಂಚಮಿ ಟ್ರಸ್ಟ್ನ ಪರವಾಗಿ ಹೃತ್ಪೂರ್ವಕ ವಂದನೆಗಳು.